ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ. ಪ್ರತಿಭಾವಿಲಾಸ ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾ ವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರದರ್ಶಕ ಕಲೆಗಳಲ್ಲಿ ವಿಶೇಷವಾಗಿ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾ ಇರುವಂತಹ ನಮ್ಮ GB ಸರಗೂರಿನ ವಿದ್ಯಾರ್ಥಿನಿಯಾದ ಕುಮಾರಿ ರೂಪಾರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ಬಹಳ ಸಂತೋಷ ಆಗುತ್ತೆ. ಈ ಕಲೆಗಳಲ್ಲಿ ವಿಶೇಷವಾಗಿ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವಂಥದ್ದು ನಮ್ಮ ನಾಡಿನ ಕಲೆಯನ್ನು ಮತ್ತಷ್ಟು ಉತ್ತುಂಗಕ್ಕೆ ತಗೊಂಡು ಹೋಗುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಿ. ಜೊತೆಗೆ ವಿದ್ಯಾರ್ಥಿನಿಯಾಗಿದ್ದಾಗಲೇ ಸಾಕಷ್ಟು ಪ್ರದರ್ಶನಗಳನ್ನು ನೀಡಿದಿರಿ. ಅಲ್ಲಿ ಆ ಪ್ರದರ್ಶನಕ್ಕೆ ವಿಶೇಷವಾಗಿ ಚಿನ್ನದ ಪದಕಗಳನ್ನು ತಾವು ಅಥವಾ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ಸೊ ಇವೆಲ್ಲ ನೋಡಿದಾಗ ಖಂಡಿತವಾಗಲೂ ಒಬ್ಬ ವಿದ್ಯಾರ್ಥಿನಿ ಇಷ್ಟೆಲ್ಲವೂ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಮೂಲಕ ಕಲೆಗೆ ಒಂದು ಬೆಲೆಯನ್ನು ಕೊಡುವಂತಹ ಸಂದರ್ಭ ಕೂಡ ಬರುತ್ತೆ ಅಂತ ನಮಗೆ ಅನಿಸುತ್ತೆ. ಹೇಗೆ ಈ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡಬಹುದು ಅನ್ನೋದು ಬಹುತೇಕ ವಿದ್ಯಾರ್ಥಿಗಳಿಗೆ ಅದು ಅರಿವಿಲ್ಲ. ಏನಿದ್ರು BA ಮಾಡ್ತೀನಿ, BSc ಮಾಡ್ತೀನಿ ಅಥವಾ ಇಂಜಿನಿಯರಿಂಗ್ ಮಾಡ್ತೀನಿ, ಏನು ಇದು ಬಹಳ ಹೆಚ್ಚು ಇದೆ. ಬಟ್ ಈ ರೀತಿಯಲ್ಲಿ ಪ್ರದರ್ಶಕ ಕಲೆಗಳಲ್ಲೂ ಕೂಡ ನಾವು ಒಂದು ಡಿಗ್ರಿ ಅಥವಾ ಡಿಪ್ಲೊಮೊ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡ್ಬೋದು ಅನ್ನೋದು ಬಹುತೇಕ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ಏನದು, ಹೇಗೆ, ಯಾವಾಗ ಆರಂಭ ಆಯಿತು ನಿಮ್ಮ ಈ ಒಂದು ಪ್ರದರ್ಶಕ ಕಲೆಗಳು? ಚಿಕ್ಕ ವಯಸ್ಸಿಂದನೂ ಕೂಡ ಭರತನಾಟ್ಯದಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದೆ. ಆದ್ರೆ ಹಳ್ಳಿಲಿರೋ ಕಾರಣ ನನಗೆ ಹೆಚ್ಚಾಗಿ ಕಲೀಲಿಕ್ಕೆ ಗುರುಗಳು ಸಿಗ್ಲಿಲ್ಲ. ಹಾಗಾಗಿ ಒಮ್ಮೆ ಯಾರೋ ಹೇಳಿದ್ರು ನನಗೆ ಈ ಒಂದು ವಿಶ್ವವಿದ್ಯಾಲಯದ ಬಗ್ಗೆ, ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ. ಅಲ್ಲಿ ನನಗೆ ಬೇಸಿಕ್ ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲದೆ ಇರೋ ಕಾರಣ ನಾನು ಡಿಪ್ಲೊಮೊಗೆ ಜಾಯ್ನ್ ಆದೆ PU ನಂತರ. ಅದಾದಮೇಲೆ ಅಲ್ಲಿ ನನಗೆ ಭರತನಾಟ್ಯ, ಡ್ರಾಮಾ, ಮ್ಯೂಸಿಕ್, ಇನ್ಸ್ಟ್ರೂಮೆಂಟ್ ಈ ಎಲ್ಲದ್ರ ಬಗ್ಗೆನೂ ಕೂಡ ನನಗೆ ಅಧ್ಯಯನ ನಡೀತಾ ಹೋಯಿತು. ಸ್ಟಾರ್ಟಿಂಗ್ ಬಿಡಬೇಕು ಅಂತಾನು ಅನ್ಕೊಂಡಿದ್ದೆ, ಯಾಕೆಂದರೆ ಯಾವುದೇ ಬೇಸಿಕ್ ಇಲ್ಲ, ನನ್ನ ಕೈಲಿ ಆಗುತ್ತಾ ಅನ್ನೋ ಮತ್ತೆ ಮುಜುಗರ ಸ್ವಭಾವದೊಳಾಗಿದ್ದೆ. ಯಾರ ಜೊತೆನೂ ಬೆರೆತಿರ್ಲಿಲ್ಲ. ಆಮೇಲೆ ಹೆಚ್ಚಾಗಿ ಹೆದರ್ಕೊಳ್ತಿದ್ದೆ ಎಲ್ಲದಕ್ಕೂ, ಮುಂದೆ ಹೋಗ್ತಿರ್ಲಿಲ್ಲ ಯಾವುದಕ್ಕೂ. ಅಲ್ಲಿಂದ ಆರಂಭ ಆಗಿ ಇವತ್ತು ಸ್ನಾತಕೋತ್ತರ ಪದವಿ ತನಕ ಬಂದಿದ್ದೀನಿ. ನನಗೆ ಗೊತ್ತಿದ್ದು ಬರೀ ಭರತನಾಟ್ಯ ಇದೆ ಅಂತ. ಅಲ್ಲಿ ವಿಶ್ವವಿದ್ಯಾಲಯಕ್ಕೆ ಓದಾದ್ಮೇಲೆ ಗೊತ್ತಾಯಿತು ಅಲ್ಲಿ ಬೇರೆ ಬೇರೆ ಬರೀ ಡ್ಯಾನ್ಸ್ ಫಾರ್ಮ್ಸ್ ಅಲ್ಲೇ ಕಥಕ್, ಭರತನಾಟ್ಯ ಆಗಿರ್ಬೋದು, ಹೀಗೆ ಬೇರೆ ಬೇರೆ. ಇನ್ನು ಮ್ಯೂಸಿಕ್ ಬಂದರೆ ಹಿಂದೂಸ್ತಾನಿ, ಕರ್ನಾಟಿಕ್ ಮ್ಯೂಸಿಕ್, ಇನ್ನು ಇನ್ಸ್ಟ್ರೂಮೆಂಟಲ್ಲಿ ತಬಲಾ, ವೀಣೆ, ಸಿತಾರ್, ಈ ರೀತಿಯಾದಂತಹ ಅವಕಾಶಗಳು ಎಲ್ಲ ಕಲಾವಿದರಿಗೂ ಮೈಸೂರಿನಲ್ಲಿ ಇರೋದಕ್ಕಿಂತ ಬೇರೆ ರಾಜ್ಯದಿಂದ ಬಂದಂಥವರೇ ಜಾಸ್ತಿ ಇದ್ರು ಆ ಒಂದು ವಿಶ್ವವಿದ್ಯಾಲಯದಲ್ಲಿ. ಅದು ಬಹಳ ಹೆಮ್ಮೆ ಇದೆ, ಏಕೆಂದರೆ ನಮ್ಮ ಮೈಸೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ತುಂಬ ಜನಕ್ಕೆ ಆ ವಿಶ್ವವಿದ್ಯಾಲಯದ ಬಗ್ಗೆ ಗೊತ್ತಿಲ್ಲ. ಅದೇ ವಿಪರ್ಯಾಸ ಅಂತ ಹೇಳ್ತೀನಿ. ಜೊತೆಗೆ ಅಲ್ಲಿ ಇರುವಂತಹ ಗುರುಗಳಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಎಷ್ಟು ಶ್ರಮ ವಹಿಸ್ತಾರೆ. ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ನಾಗೇಶ್ ವಿ ಬೆಟ್ಕೋಟೆ ಸರ್ ಅವರು ಅಷ್ಟೇ ಎಲ್ಲ ವಿದ್ಯಾರ್ಥಿಗಳಿಗೂ ಎಷ್ಟು ಪ್ರೋತ್ಸಾಹವನ್ನು ನೀಡ್ತಾರೆ ಅಂತ ಅಂದರೆ, ನೀವು ಹೊರಗಡೆ ಕ್ಲಾಸ್ಗೆ ಹೋದ್ರೂ ಅಂದರೆ ಇಷ್ಟು ಡೀಟೇಲ್ ಆಗಿ ಯಾವ ಕಲೆನೂ ಕಲಿಯೋದಕ್ಕೆ ನನ್ನ ಅನಿಸಿಕೆ ಕಲಿಯೋದಕ್ಕಾಗಲ್ಲ. ಯಾಕೆಂದರೆ ಯಾವುದೇ ಒಂದು ಹೊರಗಡೆ ಕ್ಲಾಸ್, ಪ್ರೈವೇಟ್ ಕ್ಲಾಸ್ಗಳಲ್ಲಿ ಥಿಯರಿ ಬಗ್ಗೆ ಆಗಲಿ ಅಥವಾ ಪ್ರಾಕ್ಟಿಕಲ್ ಆಗಲಿ ವಾರಕ್ಕೆ 2 ದಿನ ನಡೆಯುತ್ತೆ. ಇಲ್ಲಿ ವಾರ ಪೂರ್ತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಪ್ರದರ್ಶಕ ಕಲೆಗಳು, ಜೊತೆಗೆ ನಮಗೆ ಇಷ್ಟ ಆಗಿರುವಂತಹ
ಸಬ್ಜೆಕ್ಟ್ನ ಫುಲ್ ಟೈಮ್ ಓದೋ ಅವಕಾಶ ಸಿಗಬೇಕಾದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಒಂದು ಅಲ್ಲ ಖಂಡಿತ ಅದು ನೀವು ಹೇಳ್ದಂಗೆ ನಮ್ಮಲ್ಲಿರುವಂಥ ಅನೇಕ ಅದ್ಭುತಗಳ ಬಗ್ಗೆ ನಮಗೇನೆ ಗೊತ್ತಾಗೋದಿಲ್ಲ. ನೀವು ಹೇಳಿದರೆ ನಿಮ್ಮ ಗಂಗೂಬಾಯಿ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದಲೇ ಹೆಚ್ಚು ಜನ ಬಂದು ಕಲಿತಾ ಇದ್ದಾರೆ, ನಮ್ಮ ರಾಜ್ಯದ ಅಥವಾ ನಮ್ಮ ಜಿಲ್ಲೆಯ ಜನರು ಕಡಿಮೆ ಇದ್ದಾರೆ ಅಂತ. ಸೊ ನಮ್ಮ ಜಿಲ್ಲೆಯ ಮೈಸೂರು ಜಿಲ್ಲೆಯಲ್ಲೇ ಇರುವಂತಹ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳ ಸಂಖ್ಯೆನೇ ಕಡಿಮೆ, ಬೇರೆ ಕಡೆಯವರೇ ಹೆಚ್ಚು ಇದ್ದಾರೆ ಅಂದಾಗ ಖಂಡಿತ ನಮ್ಮ ಅದ್ಭುತಗಳು, ನಮ್ಮ ಶಕ್ತಿ ಅಥವಾ ನಮ್ಮ ವಿಶೇಷತೆ ಬಗ್ಗೆ ನಮಗೆ ಅರಿವಿನ ಕೊರತೆ ಇದೆಯೇನೋ ಅಂತ ಅನಿಸುತ್ತೆ ನಮಗೂ ಕೂಡ. ಅಲ್ಲ, ಒಂದು ತಾವು ಹೇಳಿದ್ರಿ, ನಾವು ಸಾಕಷ್ಟು ಭರತನಾಟ್ಯ ಕಲಾವಿದರ ಜೊತೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆದರೆ ಇದುವರೆಗೂ ಸಾಮಾನ್ಯವಾಗಿ ಯಾರೋ ಒಬ್ಬರು ಶಿಕ್ಷಕರು ಹೇಳ್ಕೊಡ್ತಾರೆ, ಜಸ್ಟ್ ಲೈಕ್ ಟ್ಯೂಷನ್ ರೀತಿ ಹೇಳ್ಕೊಡ್ತಾರೆ, ವಾರದಲ್ಲಿ 2 ದಿನ ಹೇಳ್ಕೊಡ್ತಾರೆ, ಅದನ್ನು ಕಲ್ತ್ಕೊಂಡು ಅದನ್ನು ಮೈಗೂಡಿಸ್ಕೊಂಡ್ರವರು ಸಾಕಷ್ಟು ಜನ ಇದ್ದಾರೆ. ಆದರೆ ನಿಮ್ಮದಲ್ಲಿ ವಿಶೇಷತೆ ಏನಂದರೆ, ಈ ಶಾಲೆಯಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಶಾಲೆಯಲ್ಲಿ ತೊಡಗಿಸ್ಕೊಂಡು ಅದಕ್ಕೆ ಹೆಚ್ಚಿನ ಅಧ್ಯಯನ ತಗೊಂಡು ಅಂದರೆ ಇನ್ಡೆಪ್ತಾಗಿ ಕಲಿಯುವಂತಹ, ಅದು ಥಿಯರಿಟಿಕಲ್ ಆಗಿ ಇರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿರ್ಬೋದು, ಕಲಿಯುವಂಥ ಅವಕಾಶ ನಿಮ್ಮ ಒಂದು ಶಾಲೆಯಲ್ಲಿ ಸಿಕ್ಕಿದೆ. ಅದು ಡಿಪ್ಲೊಮೊ ಇರ್ಬೋದು, ಡಿಗ್ರಿ ಇರ್ಬೋದು ಅಥವಾ ಮಾಸ್ಟರ್ ಡಿಗ್ರಿ. ಬಹುಶಃ ಈ ರೀತಿಯಲ್ಲಿ ಕಲಿಕೆಯಲ್ಲಿ ತೊಡಗಿಸ್ಕೊಂಡಾಗ ಬಹುಶಃ ಪೂರ್ಣ ಪ್ರಮಾಣದ ಪಕ್ವತೆ ನಮಗೆ ಸಿಗುತ್ತೆ ಅಂತ. ಅಂದರೆ ಒಂದು ನಮ್ಮ ದೇಶದ ಅದು ಭರತನಾಟ್ಯ ಇರ್ಬೋದು ಅಥವಾ ಬೇರೆ ಸಂಗೀತ, ಕರ್ನಾಟಿಕ್ ಸಂಗೀತ ಅಂತ ಹೇಳಿದ್ರಿ, ಸಂಗೀತ ಇರ್ಬೋದು ಅಥವಾ ವೀಣೆ ಇರ್ಬೋದು, ಈ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ಒಂದು ದೀರ್ಘವಾಗಿ ಕಲೀಲಿಕ್ಕೆ, ಆಳವಾಗಿ ಕಲೀಲಿಕ್ಕೆ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗುತ್ತೆ. ಒಂದು ಸಲ ಅಲ್ಲಿ ಕಲಿತು ಹೊರಗಡೆ ಬಂದರೆ ಬಹುಶಃ ನೀವು ಅದರಲ್ಲಿ ವಿದ್ವತ್ತನ್ನು ಪಡ್ಕೊಳ್ತೀರಿ, ಬಹಳ ಒಳ್ಳೆ ಶಿಕ್ಷಕರಾಗಲಿಕ್ಕೂ ಕೂಡ ಅವಕಾಶಗಳಾಗತ್ತೆ. ಹೀಗೆ ಆರಂಭ ಆಯಿತು. ಈಗ ಡಿಪ್ಲೊಮೊ ಸೇರ್ಕೊಂಡ್ರಿ ಅಂತ ಹೇಳಿದ್ರಿ. ಈ ಡಿಪ್ಲೊಮೊ ಸೇರ್ಕೊಳ್ಬೇಕಾದ್ರೆ ಅದು ತಮ್ಮ ಆಸಕ್ತಿನ ನಿಮ್ಮ ಪೋಷಕರ ಆಸಕ್ತಿ? ಇಲ್ಲ, ನನ್ನ ಆಸಕ್ತಿನೇ ಆಗಿತ್ತು. ಹೀಗೆ ನನ್ನ ಆಸಕ್ತಿ ಇದೆ ಅಂತ ಹೇಳ್ದಾಗ್ಲೇ ಅವರು ಸೇರಿಸಿದ್ದು. ಸೊ ಖುಷಿಯಿಂದನೇ ತುಂಬ ಸೇರಿಸಿದ್ರು, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಜೊತೆಗೆ ನಮ್ಮ ಶಾಲೆಯ ಶಿಕ್ಷಕಿ ಸಂಗೀತ ಮ್ಯಾಮ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಅಣ್ಣನ ಸಪೋರ್ಟ್ ಆಗಿರ್ಬೋದು, ಎಲ್ಲರದು ಸಪೋರ್ಟ್ ಇತ್ತು. ಆ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು. ಡಿಪ್ಲೊಮೊ ಇಂದ ಏನೋ ಬೇಸಿಕ್ ಕಲಿದೇರ ಒಂದು ಹಳ್ಳಿ ಹುಡುಗಿ, ಅವಳು ಅಂದರೆ ಹಳ್ಳಿಯಲ್ಲಿ ಹೆಂಗೆ ಅಂತ ಅಂದ್ರೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿದ್ರೆ ಕುಣಿತ್ಯ ಈ ತರ ಏನೇನೋ ಬರುವಂತ ಇದ್ರಲ್ಲಿ ಅದನ್ನೇ ವೃತ್ತಿಯನ್ನಾಗಿ, ಅದೇ ಒಂದು ಜೀವನದ ಒಂದು ಭಾಗವಾಗಿ ನಾನು ತಗೊಂಡು ಆರಿಸ್ಕೋಬೇಕಾದ್ರೆ ನನಗೆ ಅನೇಕ ಪ್ರಶ್ನೆಗಳು ತುಂಬ ಕಾಡ್ತಾ ಇತ್ತು. ಅಲ್ಲಿಗೆ ಹೋದ್ಮೇಲೆ ಟೀಚರ್ಸ್, ಅಲ್ಲಿನ ಗುರುಗಳಾಗಿರ್ಬೋದು, ಅವರ ಮಾತನ್ನ ಕೇಳಿ ಅದೆಲ್ಲವೂ ಕೂಡ ಹಿಂಗೆ ಬಬಲ್ ಬ್ಲಾಸ್ಟ್ ಮಾಡ್ದಂಗೆ. ಅಲ್ಲ, ನೀವು ಹೇಳಿದ್ರಿ ಹಳ್ಳಿಯಲ್ಲಿ ಇವತ್ತಿಗೂ ಕೂಡ ಈ ಸ್ಟೇಜ್ ಮೇಲೆ ಕುಣಿಯೋದು ಅದು ಇದು ಅಂದರೆ ಸ್ವಲ್ಪ ಅದು ಪ್ರೋತ್ಸಾಹ ಕಡಿಮೆ ಅದಕ್ಕೆ. ಅದರಲ್ಲೂ ಈ ಭರತನಾಟ್ಯ ಅಂಥವಕ್ಕೆಲ್ಲ ಸ್ವಲ್ಪ ಪ್ರೋತ್ಸಾಹ ಕಡಿಮೆನೇ ಇದೆ. ಬಟ್ ಅಂಥ ಸಂದರ್ಭದಲ್ಲೂ ಕೂಡ ತಾವು ತಮ್ಮಲ್ಲಿರುವಂಥ ಆಸಕ್ತಿಯನ್ನು ಮರೀದೆ ಅಥವಾ ಹಿಂದೆ ಹಾಕದೆ ಅದರಲ್ಲಿ ಇಲ್ಲ ನಾನು ಈ ರೂಟಲ್ಲೇ ಹೋಗಬೇಕು ಅನ್ನೋ ಒಂದು ಡಿಸಿಷನ್ ತಗೋತಿರಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ನಿಮ್ಮ ಪೋಷಕರು ಕೂಡ ಬೆಂಬಲ ನೀಡಿದಾರಲ್ಲ, ಅದು ಇನ್ನಷ್ಟು ಬಹಳ ಮುಖ್ಯವಾದಿತ್ತು. ಸೊ ಡಿಪ್ಲೊಮೊ ಆರಂಭ ಆಗುತ್ತೆ. ಹೇಗೆ ಆ ಡಿಪ್ಲೊಮೊ ಮತ್ತು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಈ ಮೂರಲ್ಲಿ ವ್ಯತ್ಯಾಸಗಳೇನಿರುತ್ತೆ? ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀವಿ. ಡಿಪ್ಲೊಮೊ ಈಗ ಒಂದು ಮಾರ್ಗ ಅಂತ ಕೊಟ್ಟರೆ ನಮಗೆ ಈಗ ಚಿಕ್ಕ ಮಕ್ಕಳಿಗೆ ಎಷ್ಟು ಹೇಳ್ಕೊಡ್ತಾರೆ ಸ್ಟಾರ್ಟಿಂಗ್ ಬಂದವರಿಗೆ, ಸೊ ಅಷ್ಟು ಪೋರ್ಷನ್ಸ್ ಇಡುತ್ತೆ. ಬರ್ತಾ 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 ಅದು ಹಂತವಾಗಿ ಬೇರೆ ಬೇರೆ ರೀತಿಯಾಗಿ ಅದು ಬೆಳ್ತಾ ಹೋಗುತ್ತೆ. ಈಗ ಡಿಪ್ಲೊಮೊ ಬಂದು ಕಡಿಮೆ ಹಂತ ಅಂತ ಅಂದ್ರೆ ಅಲ್ಲಿ ಕಡಿಮೆ ಪೋರ್ಷನ್ಸ್ ಇರುತ್ತೆ, ನಂತರ ಮುಂದಿನ ಹಂತ ಡಿಗ್ರಿ. ಸೊ ಅಲ್ಲಿ ಸೀನಿಯರ್ ಲೆವೆಲ್ ಇರುತ್ತೆ, ವಿದ್ವತ್ ಲೆವೆಲ್. ಆಕ್ಚುಲಿ ವಿದ್ವತ್ ಹೊರಗಡೆ ಆದ್ರೆ 60,000 70,000 ಕಟ್ಟಿ ಒಂದು ವಿದ್ವತ್ನ ತಗೊಳ್ಬೇಕು, ಅಂದ್ರೆ ವಾರಕ್ಕೆ 2 ದಿನ ಹೋಗಿ. ಅದು ತಪ್ಪಲ್ಲ, ಆದ್ರೆ ನನ್ನ ಗುರುಗಳು ಹೇಳೋ ಪ್ರಕಾರ, ಯಾಕಂದ್ರೆ ಅವರು ಕೂಡ ಬೇರೆ ಕ್ಲಾಸಸ್ನ ಮಾಡೋದ್ರಿಂದ ಅವರೇ ಹೇಳಿರೋ ಹಾಗೆ ಇದು ವಿದ್ವತ್ಗಿಂತ ಹೆಚ್ಚಿನ ಒಂದು ಜ್ಞಾನ ಪಡ್ಕೊಳ್ಳೋದು ನಿಮ್ಮ ಮಾಸ್ಟರ್ ಡಿಗ್ರಿಯಿಂದ. ವಿದ್ವತ್ಗಿಂತ ಹೆಚ್ಚಿನ ಒಂದು ಸ್ಥಾನ ಅಂದ್ರೆ ಅದು ಮಾಸ್ಟರ್ ಡಿಗ್ರಿ ಅಂತ ಹೇಳಿದ್ರು. ಹಾಗಾಗಿ ಅಂದ್ರೆ 70,000 60,000 ಕಟ್ತೀವಿ, 15,000 ಒಳಗಡೆ ನಾವು ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡ್ತೀವಿ. ಜೊತೆಗೆ ಹೆಚ್ಚಿನ ಜ್ಞಾನದ ಜೊತೆಗೆ ಹೌದು ಹೆಚ್ಚಿನ ಜ್ಞಾನ ಮತ್ತೆ ಶ್ರದ್ಧೆ, ಆಸಕ್ತಿ, ಒಂದು ಸಂಸ್ಕೃತಿಯಲ್ಲಿರುವಂತದ್ದು ಅಂದ್ರೆ ನಮ್ಮ ಸಂಸ್ಕೃತಿ ಬಗ್ಗೆ ಹೆಚ್ಚಾಗಿ ತಿಳುವಳಿಕೆ,
ಜೊತೆಗೆ ಹೆಚ್ಚಾಗಿ ಆ ಒಂದು ಭರತನಾಟ್ಯ ಕಲೆಯ ಒಂದು ಆಳವಾದ ಅಧ್ಯಯನ ಇದೆಯಲ್ವಾ, ಅವೆಲ್ಲವೂ ಕೂಡ ಹೆಚ್ಚಾಗಿ ನಮಗೆ ಮಾಸ್ಟರ್ ಡಿಗ್ರಿಯಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ಯಾವುದೋ ಒಂದು ಸಣ್ಣ ಕೆರೆಯಲ್ಲಿ ನದಿಯಲ್ಲಿ ಈಜೋದಕ್ಕೂ ಒಂದು ಸಮುದ್ರ ರೀತಿಯಲ್ಲಿ ಈಜೋದಕ್ಕೂ ವ್ಯತ್ಯಾಸ ಇರುತ್ತೆ. ಈ ಥರ ಮಾಸ್ಟರ್ ಡಿಗ್ರಿಗಳು ಅಂತ ಬಂದಾಗ ಒಂದು ದೊಡ್ಡ ವಿಶಾಲವಾದ ಸಮುದ್ರ ರೀತಿಯಲ್ಲಿ ಈಜುವಂಥ ಅವಕಾಶಗಳು ಸಿಗುತ್ತೆ. ಸೊ ಅದರ ಆಳ ಆಗಲೋ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ಒಂದು ಸಲ ಈಜಿದೆ ಅಂತಂದರೆ ಇನ್ನು ಕೆರೆಗಳು, ಸಣ್ಣ ಸಣ್ಣ ನದಿಗಳು ಸುಲಭ ಆಗಿಬಿಡುತ್ತೆ ಅಂತ. ಸೊ ಹಾಗಾಗಿ ನಿಮಗೆ ಮಾಸ್ಟರ್ ಡಿಗ್ರಿ ಅನ್ನೋದು ವಿದ್ವತ್ಗಿಂತ ಹೆಚ್ಚಿನ ಒಂದು ಪರಿಣಾಮವನ್ನು ನೀಡುತ್ತೆ ಅಂತ. ತಾವು ಹೇಳಿದಂಗೆ ಡಿಪ್ಲೊಮಾ ಅಲ್ಲಿ ಒಂದು ಸಣ್ಣ ಸಣ್ಣ ಪುಟ್ಟ ಜ್ಞಾನವನ್ನು ತುಂಬಿಕೊಳ್ತೀರಿ. ಡಿಗ್ರಿಯಲ್ಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗುತ್ತೆ. ಮಾಸ್ಟರ್ ಡಿಗ್ರಿ ಅಂತೂ ಒಂದು ವಿಶಾಲವಾಗಿ ಕಲಿತೀರಿ ಆ್ಯಂಡ್ ಒಂದು ವಿಷಯದ ಬಗ್ಗೆ ಆಳವಾಗಿ ಕಲಿತೀರಿ ಮಾಸ್ಟರ್ ಡಿಗ್ರಿಯಲ್ಲಿ. ಸೊ ಅದು ಬಹಳ ವಿಶೇಷತೆ. ನೋಡಿ, ಶಿಕ್ಷಕರು ಎಲ್ಲದಕ್ಕೂ ಬಹಳ ಮುಖ್ಯ ಆಗ್ತಾರೆ ಅನ್ನೋದಕ್ಕೆ ತಾವು ತಮಗೆ ನೀಡಿದಂಥ ಶಿಕ್ಷಕರ ಬಗ್ಗೆ ತಮಗೆ ಹೆಮ್ಮೆ ಇದೆ. ಹಾಗೆಯೇ ಆರಂಭಿಕ ಒಂದು ಹೆಸರನ್ನು ಹೇಳಿದ್ರಿ, ಸಂಗೀತ ಮೇಡಮು ಅಂತ ಹೇಳಿದ್ರಿ. ಬಹುಶಃ ಸಂಗೀತ ಮೇಡಮ್ ಅಲ್ಲೇ ಸ್ಪಾರ್ಕ್ ಆಗಿತ್ತು ಅನಿಸುತ್ತೆ, ನಿಮಗೆ ಲೈಟ್ ಅಲ್ಲೇ ಹಚ್ಚಿದ್ರು ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರು ಹೇಳಿ ಕೇಳಿ ಕಲೆ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥವ್ರು, ಹಳ್ಳಿ ಮಕ್ಕಳನ್ನು ಬಹಳ ಉರಿದುಂಬಿಸಿ ಉತ್ತೇಜನ ನೀಡುವಂಥ ಶಿಕ್ಷಕರು. ಸಂಗೀತ ಮೇಡಮ್ ಅವರು ಅವರ ಕಲೆಗಳ ಬಗ್ಗೆ, ಅವರ ಚಿತ್ರಕಲೆಗಳ ಬಗ್ಗೆ ಹೆಚ್ಚು ಅವರು ಹೊತ್ತು ಕೊಡ್ತಾರೆ ಅನ್ಸುತ್ತೆ. ಬಹುಶಃ ಅಲ್ಲಿಂದ ಏನಾದ್ರು ನಿಮಗೆ ಸ್ಪಾರ್ಕ್ ಆಯ್ತಾ ಈ ಕಲೆಗಳ ಕುರಿತಂತೆ ಏನಾದ್ರು? ಖಂಡಿತ ಸರ್, ಅವರೇ ಮುಖ್ಯ ಕಾರಣ ಅಂತ ಹೇಳ್ತೀನಿ. ಏನಕ್ಕಂದ್ರೆ ಒಂದು ಪುಟ್ಟ ಹಳ್ಳಿಲಿ ಅವರು ಅಂದರೆ ನಾವಿದ್ದಾಗ ನಾನು 8th ಹೈಸ್ಕೂಲಲ್ಲಿ ಅವರು ಟೀಚರ್ ಆಗಿ ಬರ್ತಾರೆ ಚಿತ್ರಕಲೆಗೆ. ಅಲ್ಲಿ ಬಂದಾಗ ಅಂದರೆ ನಮಗೆ ವಿಜ್ಞಾನದಲ್ಲಿ ಏನು ಡ್ರಾಯಿಂಗ್ಸ್ ಇರುತ್ತೆ ಅದೆಲ್ಲವನ್ನ ಪ್ರಾರಂಭದಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಅದಾದಮೇಲೆ ನಂತರ ಡ್ರಾಯಿಂಗ್ಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವರ್ಲಿ ಪೇಂಟಿಂಗ್ಸ್ ಆಗಿರ್ಬೋದು, ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲನೂ ಕೂಡ ಅವರು ಹೆಚ್ಚಾಗಿ ನಮಗೆ ಜ್ಞಾನವನ್ನು ತುಂಬ್ತಾರೆ. ಅದನ್ನು ಬಿಟ್ಟು ಅವರು ಎಲ್ಲ ಮಕ್ಕಳಿಗೂ ಕೂಡ ಮ್ಯೂಸಿಕ್, ಡ್ಯಾನ್ಸ್, ಬರೀ ಕೇವಲ ನಮಗೆ ಡ್ರಾಯಿಂಗಲ್ಲಿ ಅಷ್ಟೇ ಸೀಮಿತ ಆಗಿರಬಾರ್ದು ಕಲೆಗಳಲ್ಲಿ. ಮಕ್ಕಳು ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಇವತ್ತು ನಮ್ಮ ಸ್ಕೂಲಿನ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡಿತಿದ್ದಾರೆ, ಹೆಸರನ್ನು ಮಾಡ್ತಿದ್ದಾರೆ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಶಾಲೆಯ ಶಿಕ್ಷಕಿ, ನಮ್ಮ ಹೆಮ್ಮೆಯ ಶಿಕ್ಷಕಿ ಸಂಗೀತ ಮ್ಯಾಮ್ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ನಮಗೆ ಹೆಮ್ಮೆಯ. ಅವರ ಹೆಸರು ತಗೊಳಕ್ಕೆ ನಮಗೆ ಪುಣ್ಯ ಅಂತ ಹೇಳ್ತೀನಿ. ಇಲ್ಲ, ಆ ಮೇಡಮ್ ಹೆಸರು ಹೇಳಿದಾಗ ನಮಗೆ ಮೈ ಜುಮ್ ಅನ್ನತ್ತೆ. ಯಾಕೆಂದರೆ ಅಂತಹ ಡೆಡಿಕೇಶನ್ ಇರುವಂಥ ಶಿಕ್ಷಕರ ಅಪರೂಪದ ಶಿಕ್ಷಕರು ಅವರು. ಅಂದರೆ ಮಾಡ್ತಾರೆ, 10 to 5 ಜಾಬ್ ಮಾಡೋಂಥವ್ರು, 10 to 4 ಜಾಬ್ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ಇವರು ಸಮಯವನ್ನು ನೋಡದೆ ಕ್ಲಾಸ್ ಅವಧಿ ಮಾತ್ರ ಸೀಮಿತಗೊಳಿಸ್ದೆ ಮಕ್ಕಳಿಗೆ ಯಾವ್ಯಾವ ಸಮಯ ಹೆಚ್ಚು ಕೊಡಬೇಕು ಅಂದರೆ ಎಕ್ಸ್ಟ್ರಾ ಕ್ಲಾಸಸ್ಸು ರಜದ ದಿನಗಳಲ್ಲೂ ಮಾಡಿದ್ದುಂಟು ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಅಂಥ ಡೆಡಿಕೇಟೆಡ್ ಶಿಕ್ಷಕರು ತಮಗೆ ಸಿಕ್ಕಿರೋದು ಬಹಳ ಒಂದು ಒಳ್ಳೆಯ ವಿಚಾರ ಅಂತ ಅನ್ಸುತ್ತೆ. ಬಹಳ ಪುಣ್ಯ ಇದೆ. ಸೊ ಅಲ್ಲಿಂದ ಆರಂಭ ಆದಂಥದ್ದು ಇವತ್ತು ಮಾಸ್ಟರ್ ಡಿಗ್ರಿವರೆಗೂ ಬಂದು ನಿಂತಿದ್ದೀರಿ. ಅಂತಿಮ ವರ್ಷದಲ್ಲಿ ತಾವು ಕಲಿತಾ ಇದ್ದೀರಿ ಮಾಸ್ಟರ್ ಡಿಗ್ರಿಯಲ್ಲಿ. ಜೊತೆಯಲ್ಲಿ ಬಹಳ ವಿಶೇಷತೆ ಅಂದರೆ ಎಲ್ಲರೂ ಕಲಿತಾರೆ, ಎಲ್ಲರೂ ಶಾಲೆಗೆ ಸೇರ್ಕೊತಾರೆ, ಕಾಲೇಜ್ಗೆ ಹೋಗ್ತಾರೆ. ಬಟ್ ಆದರೆ ಅದರಲ್ಲಿ ಯಾವ ಹಂತಕ್ಕೆ ಅವರ ಡೆಡಿಕೇಶನು, ಶ್ರದ್ಧೆಯನ್ನು ಅಳವಡಿಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ತಮ್ಮ ಬಗ್ಗೆ ಬಹಳ ಹೆಮ್ಮೆ ಏನಂದರೆ, ಸೊ ಓದುತ್ತಾನೆ ಒಂದು 5 ಪದಕಗಳನ್ನು ತಾವು ಪಡ್ಕೊಂಡಿದ್ರಿ. ಆ ಪದಕಗಳ ಬಗ್ಗೆ, ಪ್ರಶಸ್ತಿಗಳ ಬಗ್ಗೆ ಹೇಳಬಹುದು. ಡಿಗ್ರಿಗೆ ಜಾಯಿನ್ ಆದಾಗ ಅಂದರೆ ಡಿಪ್ಲೊಮಾ ಮುಗಿಸಿ ಡಿಗ್ರಿಗೆ ಬಂದಾಗ ನನ್ನ ಸಹಪಾಠಿಗಳೆಲ್ಲ ಏನಿದ್ದಾರೆ ಎಲ್ಲರೂ ಕೂಡ ಕೆಲವರು ಕಲಿತಾ ಇರುವಂಥವ್ರು, ಇನ್ನು ಕೆಲವರು ನಂತರನೇ ಡಿಪ್ಲೊಮಾ ಮುಗಿಸಿ ಬಂದಿರುವಂಥವ್ರು, ಜೊತೆಗೆ ಇನ್ನು ಕೆಲವರು ಎಲ್ಲ ವಿದ್ವತ್ತೆಲ್ಲ ಮುಗಿಸಿರುವಂಥವ್ರು ಬಂದಾಗ ಅವರಿಂದನೂ ಕೂಡ ಬಹಳ ಸಪೋರ್ಟ್ ಸಿಕ್ತು ನನಗೆ. ಅಂದರೆ ನನಗೆ ಅರ್ಥ ಆಗದೆ ಇರುವಂಥದ್ದು ಅವ್ರು ಹೇಳ್ಕೊಡೋದಾಗಿರ್ಬೋದು, ಇನ್ನು ನನ್ನ ಗುರುಗಳ ಸಪೋರ್ಟ್ ಆಗಿರ್ಬೋದು, ಎಲ್ಲವೂ ಸಿಕ್ತು. ಆಸಕ್ತಿ ಒಂದು ಬೇಕು ಎಲ್ಲ ಕಲೆಗಳು, ಕಲಾವಿದನೇ ಕಲೆಯನ್ನ ಗುರುತಿಸೋಕೆ ಸಾಧ್ಯ ಅಂತ. ಹಾಗಾಗಿ ಅಲ್ಲಿಂದ ಆರಂಭ ಆಗಿ ಹೆಚ್ಚು ತಿಳ್ಕೊಳ್ತಾ ಹೋದೆ, ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ ಕಾರಣ ಹೆಚ್ಚು ಅಂಕಗಳನ್ನ ಅದರಲ್ಲಿ ಗಳಿಸೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ 5 ಪ್ರಶಸ್ತಿಗಳು, ಗೋಲ್ಡ್ ಮೆಡಲ್ ಜೊತೆಗೆ ಕ್ಯಾಶ್ ಪ್ರೈಸ್ ಕೂಡ ಸಿಕ್ತು. ಅದೊಂದು ಹೆಮ್ಮೆ ಇದೆ. ಪ್ರದರ್ಶನಕ್ಕೆ ಸಿಕ್ಕಿದ್ದ ಅಥವಾ ನಿಮ್ಮ ಮಾಸ್ಟರ್ ಡಿಗ್ರಿಯಲ್ಲಿ ಹೇಗೆ ಸಿಕ್ಕಿದ್ದು? ಇದು BPA ಅಲ್ಲಿ ಪ್ರದರ್ಶಕ, ಮ್ಯೂಸಿಕ್, ಡ್ಯಾನ್ಸ್ ಮತ್ತೆ ನಾನು ವೀಣೆ ಕೋರ್ಸ್ ತಗೊಂಡಿದ್ದ ಕಾರಣ 3 ಸಬ್ಜೆಕ್ಟ್ಗಳಲ್ಲೂ ಕೂಡ ಹೆಚ್ಚು ಅಂಕಗಳನ್ನು ಗಳಿಸುವಿಕೆ, ಜೊತೆಗೆ ಬೆಸ್ಟ್ ಫೀಮೇಲ್ ಸ್ಟೂಡೆಂಟ್ ಅಂತ ಕೊಡ್ತಾರೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಬಂದಿದ್ದು. ಬಹಳ ಸಂತೋಷ.
ವಿದ್ಯಾರ್ಥಿ ಈ ರೀತಿಯ ಒಂದು ಒಳ್ಳೆಯ ಶ್ರದ್ಧೆಯಿಂದ ತೋರಿಸಿ ಪರ್ಫಾರ್ಮ್ ಮಾಡಿ ಪದಕಗಳನ್ನು ತಗೊಳ್ಳೋದು ನಿಮಗಷ್ಟೇ ಅಲ್ಲದೆ ತಮ್ಮ ಪೋಷಕರಿಗೆ, ಶಿಕ್ಷಕರಿಗೆ ಭಾಳ ಹೆಮ್ಮೆ ಕೊಡುತ್ತೆ. ಸೊ ಅಂಥ ಕೆಲಸವನ್ನು ಮಾಡೋದ್ರ ಮೂಲಕ ನಿಮ್ಮ ಪೋಷಕರಿಗೂ ಕೂಡ ಭಾಳ ಸಂತೋಷವನ್ನು ತಾವು ಕೊಟ್ಟಿರ್ತೀರಿ. ಜೊತೆಗೆ ಈ ಕಲೆಗೂ ಕೂಡ ಒಂದು ಹೆಚ್ಚಿನ ಒಂದು ಮನ್ನಣೆ ಸಿಗೋ ಥರ ಮಾಡಿರ್ತೀರಿ. ಒಂದು ನಿಮ್ಮ ಶಾಲೆಯ ಕಲಿಕೆಯನ್ನು ಆಧರಿಸಿ ಒಂದಷ್ಟು ಪದಕಗಳನ್ನು ನೀಡಿದ್ದಾರೆ. ಸೊ ಅದಲ್ಲದೆ ತಾವು ಹೊರಗಡೆ ಏನಾದರೂ ವೇದಿಕೆಗಳಲ್ಲಿ ಪರ್ಫಾರ್ಮ್ ಮಾಡಿರೋದು ಉಂಟಾ, ಹೇಗೆ? ಹೌದು ಸರ್, ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ಜೊತೆಗೆ ಯುವ ಸಂಭ್ರಮ, ದಸರಾದಲ್ಲಿ ಯುವ ಸೌರಭ ಅಂತ ಮಾಡ್ತಾರೆ, ಎಲ್ಲವೂ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆರ್ಗನೈಸ್ ಆಗಿರುವಂಥದ್ದು. ಜೊತೆಗೆ 75ನೇ ಗಣರಾಜ್ಯೋತ್ಸವದಲ್ಲೂ ಪರ್ಫಾರ್ಮ್ ಮಾಡಿದ್ದೀರಿ. ಆಜಾದಿ ಕಾ ಅಮೃತ ಮಹೋತ್ಸವದಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಅದರಿಂದ ಹೌದು ಅಂದರೆ ಒಂದು ನಿಮ್ಮ ಕಲಿಕೆಯ ನಿಮಗೆ ಕೊಟ್ಟಂಥ ವಿಶ್ವಾಸದಿಂದ ಬೇರೆ ಬೇರೆ ವೇದಿಕೆಗಳಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ನಿಮಗೆ ಅವಕಾಶ ಸಿಕ್ತು. ಯಾಕೆಂದರೆ ಅದನ್ನ ಬಹಳ ಪಕ್ವವಾಗಿ ನೀವು ಕಲ್ತಿರೋದ್ರಿಂದ ಪ್ರದರ್ಶನ ಕೊಡಲಿಕ್ಕೆ ಭಾಳ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಥವಾ ವಿಶ್ವಾಸ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರದರ್ಶನವನ್ನು ಕೂಡ ಕೊಡ್ತಾ ಇದ್ದೀರಿ. ಇನ್ನೇನು ಮಾಸ್ಟರ್ ಡಿಗ್ರಿ ಮುಗಿಸ್ತಾ ಇದ್ದೀರಿ. ಸೊ ಹೇಗಿದೆ ಇನ್ನು ಮುಂದಿನ ಆಲೋಚನೆಗಳು, ಮುಂದಿನ ಗುರಿ ನಿಮ್ಮದು? ಮುಂದಿನ ಆಲೋಚನೆಗಳು ಬಹಳ ಜಾಸ್ತಿನೇ ಇದೆ, ಗುರಿಗಳು ತುಂಬ ಇದೆ. ಮೊದಲನೇ ಗುರಿ ನನ್ನ ಶಾಸ್ತ್ರೀಯ ನೃತ್ಯಗಳು, ಅಂದರೆ ನಮ್ಮ ಶಾಸ್ತ್ರೀಯ ನೃತ್ಯಗಳ ಒಂದು ಕಲೆಯನ್ನು ವಿಸ್ತಾರವಾಗಿ ಬೇರೆ ಬೇರೆ ಕಡೆಗಳಲ್ಲಿ, ಜೊತೆಗೆ ಹಳ್ಳಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ವಿಸ್ತರಿಸಬೇಕು ಅಂತ ಒಂದು ಇದಾದರೆ, ಇನ್ನೊಂದು ಗುರಿ ಬಂದ್ಬಿಟ್ಟು ನಮ್ಮ ಶಾಸ್ತ್ರೀಯ ಕಲೆಗಳಲ್ಲಿ ಈಗ ನಾವೇ ಭರತನಾಟ್ಯ ಅಂತ ಹೇಳಿದಾಗ ಅಲ್ಲಿ ಹೆಚ್ಚಾಗಿ ತೆಲುಗು ಆಧಾರಿತ ಒಂದು ಸಾಹಿತ್ಯಗಳನ್ನು ನಾವು ಜಾಸ್ತಿ ಪಡ್ಕೊಳ್ತೀವಿ. ಕನ್ನಡ ಇದೆ, ಆದರೆ ಹೆಚ್ಚಾಗಿ ತೆಲುಗುವನ್ನು ಆಧರಿಸಿದ್ದೀವಿ. ಹಾಗಾಗಿ ಕನ್ನಡದ ವಚನಗಳಾಗಿರ್ಬೋದು, ದಾಸರ ಪದಗಳಾಗಿರ್ಬೋದು, ಅಥವಾ ಹಲವಾರು ವಾಗ್ಯಕಾರರು ಕನ್ನಡದಲ್ಲಿ ಹೇರಳವಾಗಿ ನಮಗಾಗಿ ಸಾಹಿತ್ಯದ ಭಂಡಾರವನ್ನೇ ನೀಡಿದ್ದಾರೆ. ಅದನ್ನು ನಾನು ಪಡ್ಕೊಂಡು ಹೆಚ್ಚಾಗಿ ಒಂದು ಕೊರಿಯೋಗ್ರಫೀಸ್, ಸಂಯೋಜನೆಗಳನ್ನು ನಾನು ಭರತನಾಟ್ಯಕ್ಕೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿಗಳಲ್ಲೇ ಜಾಸ್ತಿ ಅದನ್ನ ಹಳ್ಳಿ ಮಕ್ಕಳಿಗೆ ತಲುಪಿಸಬೇಕು ಅನ್ನೋದೇ ನನ್ನ ಮುಖ್ಯ ಗುರಿ ಸರ್. ಅಲ್ಲ, ಬಹಳ ಹೆಮ್ಮೆ ಅನಿಸುತ್ತೆ. ಇವತ್ತಿನ ದಿನದಲ್ಲಿ ಒಂದು ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡಿ ನಂತರ ಕೆಲಸ ಸಿಕ್ಕಲಿಲ್ಲ ಅನ್ನೋ ಒಂದು ಬೇಸರದಲ್ಲಿರುವಂಥ ಸಾಕಷ್ಟು ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೀವಿ. ಆದರೆ ತಾವು ವಿದ್ಯಾಭ್ಯಾಸದ ಜೊತೆಗೆ ಪ್ರದರ್ಶನಗಳನ್ನು ಮಾಡ್ತೀರಿ, ಬಹಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಅದಲ್ಲದೆ ನನ್ನ ವಿದ್ಯಾಭ್ಯಾಸ ಮಾಸ್ಟರ್ಸ್ ಮುಗಿದ ಮೇಲೆ ಏನು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಕೂಡ ಕಟ್ಕೊಂಡಿದ್ದೀರಿ, ಕನಸನ್ನು ಕಟ್ಕೊಂಡಿದ್ದೀರಿ. ಅದರಲ್ಲೂ ವಿಶೇಷವಾಗಿ ತಾವು ಹೇಳದಂಥ 2 ವಿಚಾರಗಳು ಬಹಳ ಮುಖ್ಯ. ಒಂದು, ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಇಂತಹ ಕಲೆ ಕೈಗೆಟಕಬೇಕು, ಸಿಗಬೇಕು, ಹತ್ತಿರದಲ್ಲಿ ಇರಬೇಕು. ಹಾಗೆ ಹೆಚ್ಚು ಹೆಚ್ಚು ಮಕ್ಕಳು ಅದನ್ನು ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಎರಡನೇದು, ನಮ್ಮ ಭಾಷೆಯಲ್ಲೇ ಹೆಚ್ಚಿನ ಒಂದು ಸಾಹಿತ್ಯ ಬರಬೇಕು ಅಥವಾ ಸಂಗೀತ ಬರಬೇಕು, ಆ ಮೂಲಕ ಒಂದಷ್ಟು ಕೊರಿಯೋಗ್ರಫೀಸ್ ಆಗಬೇಕು. ಸೊ ಈ ಒಂದು ಆಲೋಚನೆ ಇದೆಯಲ್ಲ, ಈ ಒಂದು ಗುರಿ ಇದೆಯಲ್ಲ, ಕೇವಲ ನಿಮ್ಮ ಅಚೀವ್ಮೆಂಟ್ ಆಗೋದಿಲ್ಲ, ಅದು ನಮ್ಮ ನಾಡಿನ ಕರ್ನಾಟಕದ ಅಚೀವ್ಮೆಂಟ್ಸು ಕೂಡ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೇನೆ. ಸೊ ನಿಮ್ಮ ಈ ಆಲೋಚನೆಗೆ ಖಂಡಿತವಾಗ್ಲೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೇಡಮ್. ನಿಮ್ಮ ಅದು ಗುರಿ ತಲುಪಲಿ ಅನ್ನೋ ಒಂದು ಆಶಯ ಕೂಡ ನಾನು ವ್ಯಕ್ತಪಡಿಸ್ತೇನೆ. ನಾನು ಆರಂಭದಲ್ಲೇ ಹೇಳಿದ ಹಾಗೆಯೇ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಂದ ತಕ್ಷಣ ಕೇವಲ ಯಾವುದೋ BA, BSc ಇತರೆ ಇಂಜಿನಿಯರಿಂಗ್ ಪದವಿಗಳ ಬಗ್ಗೆ ಹೆಚ್ಚು ಜನ ಹೋಗ್ತಾರೆ. ಸೊ ತಾವು ಈ ಒಂದು ಭರತನಾಟ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಪ್ರದರ್ಶಕ ಕಲೆಗಳಿಗೆ ಸಂಬಂಧಪಟ್ಟಂತೆ ಮಾಸ್ಟರ್ ಡಿಗ್ರಿ ಮಾಡಿದ್ದೀರಿ. ಸೊ ಈ ಕುರಿತಂತೆ PUC ಮುಗಿಸಿದಂತಹ ವಿದ್ಯಾರ್ಥಿಗಳು ಕೂಡ ಈ ಕ್ಷೇತ್ರಕ್ಕೆ ಅಥವಾ ಈ ವಿದ್ಯಾಭ್ಯಾಸಕ್ಕೆ ಬರಬೇಕು ಅಂತ ನೀವು ಆಸೆ ಪಡ್ತೀರಾ, ಇಷ್ಟಪಡ್ತೀರಾ, ಹೇಗೆ? ಖಂಡಿತವಾಗ್ಲೂ ಸರ್, ಎಲ್ಲ ವಿದ್ಯಾರ್ಥಿಗಳು ಕೂಡ ಕಲೆಯಲ್ಲಿ ತೊಡಗಿಸ್ಕೊಂಡ್ರೆ ಬಹಳ ಒಂದು ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಏನಕ್ಕಂತ ಅಂದರೆ ಈಗಿನ ಜನ್ರೇಷನ್ ಹೆಂಗಿದೆ ಅಂತ ಅಂದರೆ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಅವರ ಮನೆ ಪೇರೆಂಟ್ಸು ಅಷ್ಟೇ, ಸ್ಟೂಡೆಂಟ್ಸು ಅಷ್ಟೇ, ಮಾಡಿದ್ರೆ ಹಣ ಬರುತ್ತೆ, ಚೆನ್ನಾಗಿರ್ಬೋದು, ಲೈಫ್ ಸೆಟಲ್ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಆಗುವಂಥ ತೊಂದರೆಗಳು, ಒಂದು ಎಲ್ಲ ಮುಗಿಸಿದ್ರೂ ಕೂಡ ಕೆಲಸ ಸಿಗದೆ ಇರ್ಬೋದು, ಅಥವಾ ಅದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು ಇರ್ಬೋದು. ಈ ರೀತಿಯಾಗಿ ಅನುಭವಿಸ್ತಾರೆ. ಇದನ್ನು ನಾನು ನೋಡಿದ್ದೀನಿ ಕೂಡ. ನಮ್ಮ ಕಲೆಗಳನ್ನು
ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋದ್ರ ಜೊತೆಗೆ ಆ ಕಲೆಗಳನ್ನು ಅವ್ರ ಜೀವನದಲ್ಲಿ ಒಂದು ಭಾಗ ಮಾಡಿಕೊಂಡಾಗ, ಇಲ್ಲ ಕೆಲವೊಬ್ಬರೆಲ್ಲ ಹೇಳ್ತಾರೆ ಈ ಕಲಿತಿದ್ಯಾ ಮುಂದೆ ಏನು ಮಾಡ್ತೀಯಾ, ಇದರಿಂದ ಏನು ಪ್ರಯೋಜನ, ದುಡ್ಡು ಬರುತ್ತಾ, ಏನು ಎತ್ತ ಅಂತ ಹೇಳ್ತಾರೆ. ಸೊ ಇವತ್ತುವರೆಗೂ ಹೇಳ್ತೀನಿ ಸರ್, ಹೆಚ್ಚಾಗಿ ನಮ್ಮ ಕ್ಷೇತ್ರದಲ್ಲಿ ಯಾರು ಕಲೆಯನ್ನು ಒಂದು ಜೀವನದ ಭಾಗವನ್ನಾಗಿ ಮಾಡಿ ಅದನ್ನೇ ಒಂದು ವೃತ್ತಿಯನ್ನಾಗಿ ಮಾಡ್ಕೊಂಡಿದ್ದಾರೆ, ಅವರೇ ಇವತ್ತುವರೆಗೂ ಹೆಚ್ಚಾಗಿ ದುಡಿತಿರುವಂಥದ್ದು. ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಕಲೆ ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟು ಮೆಂಟಲ್ ಪ್ರೆಷರ್ ಇರುತ್ತೆ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದಾಗ. ಆದರೆ ನಮಗೆ ಇಲ್ಲಿ ಡ್ಯಾನ್ಸ್ ಥೆರಪಿ, ಮ್ಯೂಸಿಕ್ ಥೆರಪಿ ಈ ರೀತಿ ಎಲ್ಲ ಇದೆ. ಸೊ ಅದನ್ನ ಎಂಜಾಯ್ ಮಾಡ್ತಾನೆ ನಾವು ಬದುಕಬಹುದು. ಹೌದು, ನಾವೇ ಇಷ್ಟಪಟ್ಟು ತಗೊಂಡಾಗ ನಮ್ಗೆ ಯಾವುದೇ ಅಲ್ಲಿ ಅಷ್ಟು ಪ್ರೆಷರ್ ಇರಲ್ಲ. ನಾವ್ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಹಾಡೋದಾಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲವನ್ನೂ ಆಗಿರ್ಬೋದು. ಅರ್ಧ ಗಂಟೆ ಇನ್ನು ಮೊಬೈಲ್ಗೆ ದಿನವಿಡೀ ಕೊಡೋದ್ಕಿಂತ ಅರ್ಧ ಗಂಟೆ ಪ್ರಾಕ್ಟೀಸಿಗೆ ಕೊಟ್ಬಿಟ್ರೆ ಅದು ಹೆಚ್ಚು ಒಂದು ಧನಾತ್ಮಕ ಶಕ್ತಿನ ನಮ್ಗೆ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಖಂಡಿತ. ಎಲ್ಲರೂ ಒಂದೇ ಸೈಡಲ್ಲಿ ಇಂಜಿನಿಯರಿಂಗ್, ಡಾಕ್ಟ್ರು, ಅವರು ಇವ್ರು ಆಗೋ ಬದಲು ಕಲಾವಿದರಿಗೆ ಸಾಕಷ್ಟು ಆದ್ಯತೆಗಳು ಇದೆ. ಅದರ ನಿಜವಾದ ಕಲೆಗೆ ಅಥವಾ ಸಾಂಪ್ರದಾಯಿಕವಾಗಿ ಕಲ್ತ್ಕೊಂಡು ಬರೋ ಕಲೆಗೆ ಸಾಕಷ್ಟು ಬೆಲೆ ಇರುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿಯ ಡಿಪ್ಲೊಮೊ ಅಥವಾ ಡಿಗ್ರಿ, ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಒಂದು ಉದ್ಯೋಗಾವಕಾಶಗಳಿರುತ್ತೆ. ಸ್ವಂತ ಕ್ಲಾಸಸ್ನ ಓಪನ್ ಮಾಡ್ಕೊಳ್ಬೋದು ಅಥವಾ ಆ ಮೂಲಕ ನೀವು ಹಣವನ್ನು ಗಳಿಸ್ಬೋದು. ಜೊತೆಗೆ ಒಂದು ಸಂತೋಷವಾಗಿ ಎಂಜಾಯ್ ಮಾಡ್ತಾ ಬದುಕನ್ನು ಕಲೀಲಿಕ್ಕೆ ಅವಕಾಶಗಳು ಸಾಕಷ್ಟಿದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಒಂದು ಕೋರ್ಸ್ಗಳಿದೆ, ಸಾಂಪ್ರದಾಯಿಕವಾಗಿ ಕಲಿಯಕ್ಕೆ ಅವಕಾಶಗಳಿದೆ. ಸೊ ಅದನ್ನು ಕಲಿಯೋದ್ರ ಮೂಲಕ ತಮ್ಮ ಲೈಫನ್ನು ಸೆಟಲ್ ಮಾಡ್ಕೊಳ್ಳೋಕ್ಕೂ ಅವಕಾಶಗಳಿದೆ ಅನ್ನೋದನ್ನು ತಾವು ಹೇಳ್ತಾ ಇದ್ರಿ. ಖಂಡಿತ ತಾವು 2-3 ಕಲೆಗಳಲ್ಲಿ ಕೂಡ ಡಿಗ್ರಿಯಲ್ಲಿ ತಾವೇ ಹೇಳ್ದಂಗೆ ಕರ್ನಾಟಕ ಸಂಗೀತ ಗೊತ್ತಿದೆ, ವೀಣೆಗೂ ಗೊತ್ತಿದೆ. ಸೊ ಇವೆಲ್ಲ ಬದುಕಿನ ಒಂದು ಬಹಳ ಉಲ್ಲಾಸಗೊಳಿಸುವಂಥದ್ದು. ಕೇವಲ ಹಣ ಗಳಿಸೋದಷ್ಟೇ ಅಲ್ಲ ಮುಖ್ಯ, ಬದುಕನ್ನು ಹೇಗೆ ನಾವು ಸಂತೋಷವಾಗಿ ಕಳಿತೀವಿ. ಸೊ ಅದಕ್ಕೆ ಪೂರಕವಾದ ಈ ಕಲೆ ನಿಮ್ಮ ಜೊತೆಗಿದೆ. ಆ ಜೊತೆಗೆ ನಿಮ್ಮ ಪೋಷಕರು ನಿಮ್ಮ ಜೊತೆಗಿದ್ದಾರೆ. ಇವೆಲ್ಲವನ್ನು ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ಒಂದು ಬದುಕು ಒಂದು ಸಾರ್ಥಕ ಬದುಕಾಗತ್ತೆ ಅಂತ ನನಗೂ ಕೂಡ ಅನಿಸುತ್ತೆ ಮೇಡಮ್. ಒಟ್ಟಾರೆ ಹೇಳೋದಾದರೆ ನಮ್ಮ ಕೇಳುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಈ ಪ್ರದರ್ಶಕ ಕಲೆಗಳು ಅಥವಾ ಭರತನಾಟ್ಯ ಕುರಿತಂತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಭರತನಾಟ್ಯ ಅನ್ನೋದು ಒಂದು ಕೇವಲ ನೃತ್ಯ ಪ್ರಕಾರ ಆಗಿರಲ್ಲ. ನನ್ನ ಪ್ರಕಾರ ಅದೊಂದು ಆರಾಧನೆ ಆಗಿರುತ್ತೆ, ಜೊತೆಗೆ ಆತ್ಮ ಅಭಿವ್ಯಕ್ತಿ ಆಗಿರುತ್ತೆ. ಇವಾಗಿನ ಜನ್ರೇಷನ್ ಹೆಂಗಿದೆ ಅಂತ ಅಂದರೆ, ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಬೇಗ ಕೈಗೆ ಎಟ್ಕುವಂಥದ್ದಾಗಿರ್ಬೇಕು. ಬೇಗ ಫಲ ಬಿಡ್ಬಿಡ್ಬೇಕು, ಈ ರೀತಿ ಇರುವಂಥದ್ದು. ಜೊತೆಗೆ ಏನಕ್ಕೆ ನಾನು ಭರತನಾಟ್ಯನೇ ಅಥವಾ ಪ್ರದರ್ಶಕ ಕಲೆಗಳಾಗಿರ್ಬೋದು, ಬೇರೆ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಾಗಿರ್ಬೋದು, ಸಂಗೀತ ಆಗಿರ್ಬೋದು, ಏನಕ್ಕೆ ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಜೀವನದ ಒಂದು ಶಿಸ್ತನ್ನು ಕಲಿಸುತ್ತೆ, ಏಕಾಗ್ರತೆಯನ್ನು ಕಲಿಸುತ್ತೆ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಅದರ ಬಗ್ಗೆ ಅಧ್ಯಯನ ಮಾಡಿಬಿಟ್ಟು ಬೇರೆ ಸಂಶೋಧನೆಗಳನ್ನು ನಡೆಸಲಿಕ್ಕೆ ಹೆಚ್ಚು ಅವಕಾಶಗಳನ್ನು ನೀಡುತ್ತೆ. ಇದನ್ನೇ ಬೇರೆ ಹಳ್ಳಿ ಮಕ್ಳಿಗೂ ಕೂಡ ತಲುಪಿಸಿದ್ರೆ ಅಲ್ಲಿ ಅವರ ಒಂದು ಕಲೆಯನ್ನು ಕೂಡ ಅವರು ಇದರಲ್ಲಿ ಸಾಧನೆಯನ್ನು ಮಾಡೋದಕ್ಕೆ, ಜೊತೆಗೆ ಅವರಲ್ಲಿರುವಂತಹ ಪ್ರತಿಭೆಗಳನ್ನು ಹೊರ ತೆಗೆಯೋದಕ್ಕೆ ಹೆಚ್ಚು ಹೆಚ್ಚು ಒಂದು ಕಲಾ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಟ್ರೆ ಅವರು ಕೂಡ ಅದರಲ್ಲಿ ಮುಂದುವರೆದು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ನಮ್ಮ ದೇಶದ ಸಂಸ್ಕಾರ, ಸಂಸ್ಕೃತಿ ಈ ಭರತನಾಟ್ಯದಲ್ಲೂ ಕೂಡ ಇದೆ, ಅಥವಾ ಹಲವು ಕಲೆಗಳಲ್ಲಿ ಅದನ್ನು ತೋರಿಸ್ಬೋದು. ಇಂತಹ ಕಲೆಗಳನ್ನು ಸಾಂಪ್ರದಾಯಿಕವಾಗಿ ಡಿಗ್ರಿ ರೂಪದಲ್ಲಿ ಕಲಿಯೋದ್ರ ಮೂಲಕ ನಾವು ಕಲಿಯೋದ್ರ ಜೊತೆ ನಮ್ಮ ಹಳ್ಳಿ ಮಕ್ಕಳು ಅಥವಾ ಯಾರಿಗೆ ಇದು ತಲುಪ್ತಾ ಇಲ್ವೋ ಅಲ್ಲಿ ಕೂಡ ಕಲಿಸ್ಲಿಕ್ಕೆ ಅವಕಾಶಗಳಿದೆ. ಆ ಮೂಲಕ ಅವರನ್ನು ಬದುಕನ್ನು ಕಟ್ಕೊಳ್ಬೋದು ಮತ್ತು ನಮ್ಮ ಸಂಸ್ಕೃತಿಯನ್ನು ಕೂಡ ಬೆಳೆಸ್ಬೋದು ಅನ್ನೋದು ತಮ್ಮ ಸಂದೇಶವಾಗಿದೆ. ಖಂಡಿತವಾಗಲೂ ಕೇವಲ ಡಿಗ್ರಿ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಬೇರೆ ಬೇರೆ ಡಿಗ್ರಿ ಅಲ್ಲ, ಇದೂ ಕೂಡ ಒಂದು ಡಿಗ್ರಿ ಇದೆ. ಸೊ ಇದನ್ನು ತಗೊಂಡು ಇದರಲ್ಲೂ ಕೂಡ ಬೆಳೀಬಹುದು ಅನ್ನೋದು ಕೂಡ ನೀವು ತೋರಿಸ್ಕೊಟ್ಟಿದ್ದಾರೆ ಮೇಡಮ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ಪ್ರದರ್ಶಕ ಕಲೆಗಳಲ್ಲಿ ವಿಶೇಷವಾಗಿ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾ ಇರುವಂತಹ ನಮ್ಮ JB ಸರಗೂರಿನ ವಿದ್ಯಾರ್ಥಿನಿಯಾದ ಕುಮಾರಿ ರೂಪಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ನಾಡಿನಲ್ಲಿ
ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ. ಪ್ರತಿಭಾವಿಲಾಸ प्रतिभा विलास